ನಮಸ್ಕಾರ ವಾಣಿ ಮೇಡಮ್. ನೀವು ಇದೊಂದು 9/11/1983 ಅಶೋಕ್ ಹಳೆಬೀಡು 8:45 AM ಅಂತ ಅಂದಿದ್ದೀರಿ. ಇದು ಯಾರ್ದು ನಿಮಗೇನಾಗಬೇಕಿವ್ರು ಅಂತ ಏನೂ ಹೇಳಿಲ್ಲ. ಎನಿಹೌ ನಾನು ನಿಮ್ದೇನಾ ಅಥವಾ ಅಶೋಕ್ ಅವ್ರದ್ದು ಅಂತ ಅಂದಿದ್ದೀರಿ. ಎನಿಹೌ 9 ನವೆಂಬರ್ 1983 8:45 AM ಹಳೆಬೀಡು ಮೇಲ್ ಅಂತ ಹಾಕ್ಕೊಂಡಿದ್ದೀನಿ. ಗೆಟ್ ಹಾರೋಸ್ಕೋಪ್. ನೋಡಿ, ಈಗ ಇವ್ರದ್ದು ಲಗ್ನ ಬಂದು ಈಗ ನೋಡಿ, ರಾಹು ಒಬ್ಬನೇ ಬೇರೆ ಕಡೆಗೆಲ್ಲ ಇದ್ದಾನೆ, ಉಳಿದವರೆಲ್ಲ ಇಲ್ಲೇ ಕೆಳಗಡೆಗಿದೆ. ಭಾಳ ಟಿ ಆಕೃತಿಯಲ್ಲಿ ಇದ್ದಂಗಿದೆ ಈ ಕುಂಡ್ಲಿ. ಲಗ್ನದಲ್ಲಿ ಗುರು, ಇವತ್ತೆಲ್ಲ ನನಗೆ ಸಿಗ್ತಾ ಇರೋರ್ದೆಲ್ಲ ಲಗ್ನದಲ್ಲಿ ಗುರು ಮತ್ತು ಕೇತು ಜೊತೆಗೆ ಇದ್ದಾರೆ. ಲಗ್ನ ಸ್ಟಾರ್ಟ್ ಆಗಿದ್ದು 24 ಡಿಗ್ರಿಗೆ ಲಗ್ನ ಸ್ಟಾರ್ಟ್ ಆಗಿದೆ. ಸೊ ಲಗ್ನ 24 ಡಿಗ್ರಿಯಿಂದ ಸ್ಟಾರ್ಟ್ ಆದರೆ ಗುರು ಮತ್ತು ಕೇತು 12ನೇ ಮನೆಗೆ ಹೋಗ್ತಾರೆ. ಅಂದರೆ 12ನೇ ಮನೆಗೆ ಹೋದ್ರು ಅಂದರೆ ಅವರೆಲ್ಲರೂ ಯಾರ ಜೊತೆಗಿದ್ದಾರೆ? ಸೂರ್ಯ, ಶನಿ, ಮರ್ಕ್ಯುರಿ, ಬುಧ. ಅಂದರೆ ಬೇಸಿಕಲಿ 22 ಡಿಗ್ರಿಯಲ್ಲಿ ಸೂರ್ಯ ಇದ್ದಾನೆ, 28 ಡಿಗ್ರಿಯಲ್ಲಿ ಬುಧ ಇದ್ದಾನೆ, ಶನಿ 14 ಡಿಗ್ರಿಯಲ್ಲಿದ್ದಾನೆ. ಶನಿಯ ಉಚ್ಚ ಸ್ಥಾನ, ಉಚ್ಚ ಶನಿ, ಆಮೇಲೆ ಉಚ್ಚ ಸೂರ್ಯ. ಯಾರು ಒಬ್ಬರು ಉಚ್ಚ ಇದ್ದರೆ ಇವ್ರನ್ನೆಲ್ಲರನ್ನೂ ಹುಚ್ಚರನ್ನಾಗಿ ಮಾಡ್ತಾನೆ. ಹುಚ್ಚರನ್ನಲ್ಲ, ಹುಚ್ಚರನ್ನಾಗಿ. ಸೊ ಬೇಸಿಕಲಿ ಇದೇನಾಗಿದೆ, 24 ಡಿಗ್ರಿಯಿಂದ ಲಗ್ನ ಸ್ಟಾರ್ಟ್ ಆಗಿರೋದಕ್ಕೆ 12ನೇ ಮನೆಯಲ್ಲಿ 5 ಗ್ರಹಗಳು, ಆಲ್ಮೋಸ್ಟ್ 12ನೇ ಮನೆಯಲ್ಲಿ 5 ಗ್ರಹಗಳು ಇದ್ದಂಗಿದ್ದಾವೆ. ಆಮೇಲೆ ಬುಧ ರೆಟ್ರೋಗ್ರೇಡೆಡ್ ಅಲ್ಲ, ಕಂಬಸ್ಟ್ ಆಗಿರುತ್ತೆ. ರೆಟ್ರೋಗ್ರೇಡೆಡ್ ನೋಡೋಣ, ರೆಟ್ರೋಗ್ರೇಡೆಡ್ ಇದೆಯಾ ಅಂತ ಹೇಳ್ಕೊಂಡು. ಬೇಸಿಕಲಿ ಬುಧ ಕಂಬಸ್ಟೆಡ್ ಆಗಿದೆ, ವಿಶಾಖ ನಕ್ಷತ್ರದಲ್ಲಿ ಇದೆ. ಈಗ ಬೇಸಿಕಲಿ ಏನಾಗಿರುತ್ತೆ ಇಲ್ಲಿ, ಚಂದ್ರ ಪೂರ್ವಾಷಾಢದಲ್ಲಿದೆ, ಪೂರ್ವಾಷಾಢ ಉತ್ತರಾಷಾಢ. ಪೂರ್ವಾಷಾಢ ಅಂದರೆ ಶುಕ್ರನಲ್ಲಿದೆ, ಸೂರ್ಯ ವಿಶಾಖದಲ್ಲಿದೆ, ಅಂದರೆ ವಿಶಾಖ ಅಂದರೆ ಗುರುವಿನಲ್ಲಿದೆ. ಬೇರೆ ಏನು ಗೌರ್ಮೆಂಟ್ ಜಾಬಿಗೆ ಯಾವ ರೀತಿಯಿಂದ ಸಪೋರ್ಟ್ ಆಗುತ್ತೆ ಅನ್ನೋದು ನನಗಿಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈಗ ನೀವು KES ಎಕ್ಸಾಮ್ಸ್ ಬರೆದಿದ್ದೀರಿ, ರಿಸಲ್ಟ್ಸ್ ಮುಂದೆ ಇದೆ ಅಂತ ಹೇಳ್ತಾ ಇದ್ದೀರಿ. ಬಟ್ ನನಗೆ ಈಗ ಕಸ್ಪಲ್ಲಿ ನೋಡೋಣ. ಕಸ್ಪಲ್ಲಿ 4ನೇ ಕಸ್ಪು ಶುಕ್ರ, ಆಮೇಲೆ 11ನೇ ಕಸ್ಪು ಸ್ಯಾಟರ್ನು, 4 ಮತ್ತು ಎಜುಕೇಷನ್ ಸಲುವಾಗಿ ಈ ಥರ ನೋಡೋದು. ಶುಕ್ರ 7, 10, 12, ಆಮೇಲೆ ಶುಕ್ರ ಮತ್ತು ರಾಹು, ಮಂಗಳ ಇತ್ತು ಅನ್ನಿಸ್ತದೆ. ಕಸ್ಪಲ್ಲಿ ನೋಡೋಣ, ಶುಕ್ರ ಮತ್ತು ಶನಿ 4 ಮತ್ತು 4, 6 ನೋಡೋಣ. ಶುಕ್ರ, ಚಂದ್ರ ಮತ್ತು ಶನಿ. ಶುಕ್ರ, ಚಂದ್ರ ಮತ್ತು ಶನಿ ನೋಡಿದಾಗ ಶನಿದಲ್ಲಿ ಏನಿದೆ 3, 4, 11. 3, 4, 11 ಅಂದರೆ ಇವರೇನೇ ಕೆಲಸ ಮಾಡಿದ್ರು ಕಮ್ಯುನಿಕೇಷನ್ನಿಂದ ಅಥವಾ ಎಲ್ಲ ಕಡೆಯಿಂದನೂ ಆಗೋ ಸಾಧ್ಯತೆಗಳು ಇರುತ್ತವೆ. ಈಗ ದಶ ಏನು ನಡೀತಾ ಇದೆ, ಬೇಸಿಕಲಿ ಈಗ 2026ವರೆಗೂ ಮಂಗಳ ನಡೀತಾ ಇದೆ. ಆಮೇಲೆ ಇದು 2021ವರೆಗೂ ಮಂಗಳ ಮತ್ತು ಗುರುನ ನೋಡಿದ್ರೆ ಮಂಗಳ 1-6-10 ಅಂದರೆ ಕೆಲಸಗಳ ಆಗೋ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಎಲ್ಲ 1-6-10, 10-11 ಎಲ್ಲ ಇದೆ. ಸೊ ಈಗ ಮಂಗಳ ದಶ ಬಹಳ ಚೆನ್ನಾಗಿದೆ. ಕೆಲಸ ಬೇಗನೆ ಈ ಅಕ್ಟೋಬರ್ ಒಳಗೆ ಕೆಲಸ ಆಗೋ ಸಾಧ್ಯತೆಗಳು ಚೆನ್ನಾಗಿದ್ದಾವೆ. ಗುರು ಒಂದೇ 2-5-12 ಕೊಟ್ಟಿದೆ, 8-11 ಕೊಟ್ಟಿದೆ. ಬಟ್ 12 ಜಾಸ್ತಿ, 8-12 ಎಲ್ಲ ಬಂದಾಗ ಸ್ವಲ್ಪ ಪ್ರಾಬ್ಲಮೆಟಿಕ್. ಈ ಭುಕ್ತಿ, ಇದು ಮಂಗಳ ದಶ ನಡೀತಾ ಇದ್ದು ಭುಕ್ತಿ ನಿಮಗೆ ಗುರು ಭುಕ್ತಿ ನಡೀತಾ ಇದೆ. ಭುಕ್ತಿ ಅಷ್ಟೊಂದೇನು ಒಳ್ಳೆ ಇದನ್ನ ಸೂಚಿಸ್ತಾ ಇಲ್ಲ. ಆಮೇಲೆ ಶನಿ ಭುಕ್ತಿ 2022ವರೆಗೂ ಇದೆ. ಈ ಬೇಸಿಕಲಿ ಮೇಲ್ನೋಟಕ್ಕೆ ನೀವು ಆಲ್ರೆಡಿ ನೀವು ನಕ್ಷತ್ರ ನಾಡಿ ಸ್ಟೂಡೆಂಟೇ ಆಗಿರೋದ್ರಿಂದ ನಿಮಗೆ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ, ನೀವು ಚೆಕ್ ಮಾಡಿರ್ತೀರಿ ಅಂತಲೇ ಅಂದ್ಕೊಂಡಿದ್ದೀನಿ. ಆಮೇಲೆ ಈ ಎಕ್ಸಾಮ್ ರಿಸಲ್ಟ್ ನೋಡಬೇಕು ಅಂತಂದರೆ, ಎಕ್ಸಾಮ್ ರಿಸಲ್ಟ್ KES ಎಕ್ಸಾಮ್ ಬರೆದಿದ್ದಾರೆ ಅಂತಂದರೆ ಅವರು ಎಜುಕೇಷನ್ ಫೀಲ್ಡಲ್ಲೇ ಇರ್ತಾರೆ. ಕರ್ನಾಟಕ ಎಜುಕೇಷನ್ ಸರ್ವಿಸಸ್, ನಮ್ಮ ಚಿಕ್ಕಮ್ಮ ಒಬ್ಬರು KES ಆಫೀಸರೇ ಇದ್ದಾರೆ ಇದರಲ್ಲಿ.
ಮಂಜುಳಾ ಅಂತ ಹೇಳಿ ಅವರು ಗೌರ್ಮೆಂಟಲ್ಲಿ NTESRTನ ಅದು ಯಾವುದರೋ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಸಿಲೆಬಸ್ಸು ಅದು ಇದು ಎಲ್ಲ ಸೆಟ್ ಮಾಡಲಿಕ್ಕೆ. ಈಗ ಸ್ಯಾಟರ್ನಲ್ಲೇನಾದರೂ ವರ್ಕ್ ಆಗುತ್ತಾ ಅಂತ ನೋಡೋಣ. ಬುಧ ಇದು ಕೆಲಸ ಅಂತೂ ಡೆಫಿನೆಟ್ಲಿ ಇದರಲ್ಲಿ ಸಿಗುತ್ತೆ. ಸ್ಯಾಟರ್ನಲ್ಲಿ ಏನೇನು ಕಾಂಬಿನೇಷನ್ಸ್ ಇದಾವೆ 3, 4, 11 ಇದೆ. ಈ ಅಕ್ಟೋಬರ್ ಆದಮೇಲೆ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಆದರೆ ಸ್ಯಾಟರ್ನ್ ಬುಕ್ತಿಯಲ್ಲಿ ವರ್ಕೌಟ್ ಆಗೋ ಚಾನ್ಸಸ್ ಇದೆ. ಈಗ ಗುರುವಿನಲ್ಲಿ ಇದು ವರ್ಕೌಟ್ ಆಗಲಿಕ್ಕೆ ಗುರು 12ನೇ ಮನೆಯವನ್ನಾಗ್ತಾನೆ, ಅದ್ರ ಜೊತೆಗೆ ಕೇತು ಇದೆ. ಈ ಪರಾಶರದಲ್ಲಿ ನೋಡಿದ್ರೆ ಗುರು ಲಗ್ನದಲ್ಲೇ ಇದೆ, ಭಾವದಲ್ಲಿ ನೋಡಿದ್ರೆ ಇಲ್ಲಿ ಹಿಂದ್ಗಡೆ ಬಂದಿದೆ. ಮತ್ತು ಗುರು ಕೇತು ಎಲ್ಲರ ಜೊತೆಗೂ ಇದ್ದಾನೆ. ಕೇತು ಇದರಲ್ಲಿ ಈಗ ಭೃಗುದಲ್ಲಿ ನೋಡಿದ್ರೆ ಸೂರ್ಯ ಶನಿ ಬುಧ ಅಂದರೆ ಇವರು ಸಿಕ್ಕಾಪಟ್ಟೆ ಸ್ಟಡಿ ಮಾಡ್ತಾರೆ, ಎಜುಕೇಷನ್ ಚೆನ್ನಾಗಿರುತ್ತೆ, ಮತ್ತು ಅಂದ್ಕೊಂಡಿದ್ದೆಲ್ಲ ನಿಧಾನವಾಗಿ ಸಾಧಿಸ್ತಾರೆ ಅಂತ ಇಲ್ಲಿ ಕಾಣ್ತಾ ಇದೆ. ಆಮೇಲೆ ರಾಹು ಶುಕ್ರ ಮಂಗಳ ಜೊತೆಗಿದೆ. ರಾಹು ಶುಕ್ರ ಮಂಗಳ ಜೊತೆಗಿರೋದು ಅದು ಒಂದು ಭೃಗುವಿನ ಪ್ರಕಾರ ಒಳ್ಳೆಯದೇನೆ. ಇವರಿಗೆ ಎಲ್ಲ ಒಳ್ಳೆಯದೇ ಆಗೋ ಸಾಧ್ಯತೆಗಳು ಬಹಳ ಇದ್ದಾವೆ. ಬಟ್ ಈ KAS ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಇಲ್ಲೋ ಅನ್ನೋದು ಈ ಅಕ್ಟೋಬರ್ ಆದಮೇಲೆ ಏನಾದರೂ ಅದು ಯಾವ ಅಂತರ್ಭುಕ್ತಿ ಯಾವ್ದು ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಮತ್ತು ಇದು ಗೌರ್ಮೆಂಟಿನ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದು ಪಕ್ಕ ಇರೋದಿಲ್ವಲ್ಲ, ಹಾಗಾಗಿ ಹೇಳಲಿಕ್ಕೆ ಬರೋದಿಲ್ಲ. ಈಗ ನೋಡಿ, ಇಲ್ಲಿ ದಶಗಳಿಗೂ ಹೋದರೆ 2026ವರೆಗೂ ಇದಿದೆ. ಗುರು 2000 ಈಗ ನೋಡಿ ಕೇತುನು 12ನೇವನಾಗ್ತಾನೆ, ಬುಧನು 12 ಇದೆ, ಬುಧದಲ್ಲೂ ಪ್ರಾಮಿನೆಂಟ್ ಆಗಿ. ಆದರೆ ಅದರಲ್ಲಿ 11 ಇದೆ. ಬೇಸಿಕಲಿ ಬುಧನಲ್ಲಿ ಅಂದರೆ ಈಗ ಏಪ್ರಿಲ್ ಒಳಗೆ, ಈಗ ನಾಳೆ 28ನೇ ತಾರೀಕು ಆದಮೇಲೆ ಏಪ್ರಿಲ್ ಒಳಗೆ ಬಂದರೆ ಪಾಸಾಗೋ ಸಾಧ್ಯತೆ ಬಹಳ ಇದೆ. ಬುಧ ಶುಕ್ರ ಸೂರ್ಯ ನೋಡೋಣ. ಬುಧ ಶುಕ್ರ ಸೂರ್ಯದಲ್ಲಿ ಬುಧನಲ್ಲಿ 8-11 ಇದೆ ಮೇನ್ ಲೈನ್ನಲ್ಲಿ. ಶುಕ್ರನಲ್ಲಿ 7, 10, 12 ಇದೆ. 10, 11 ಎಲ್ಲ ಚೆನ್ನಾಗಿದೆ. ಶುಕ್ರ ಅಂತರ್ದಶ ನಡೀತಾ ಇರಬೇಕಾದ್ರೆ ಏನಾದರೂ ವರ್ಕೌಟ್ ಆಗೋ ಚಾನ್ಸಸ್ ಇದೆ. ಕೇತುದಲ್ಲಿನೂ ಕೆಲಸ ಸಿಗೋದು ಕೇತುದಲ್ಲೂ ಸಾಧ್ಯತೆ ಇದೆ. ಆದರೆ ಬೇಸಿಕಲಿ ಅಕ್ಟೋಬರ್ ಆದಮೇಲೆ ಏನಾದರೂ ಇವ್ರದ್ದು ರಿಸಲ್ಟ್ ಅನೌನ್ಸ್ ಆಗೋದಾದರೆ ಶನಿಯಲ್ಲಿ ಡೆಫಿನೆಟಾಗಿ ಎಲ್ಲ ರೀತಿಯಿಂದ ಬಯಸಿದ್ದೆಲ್ಲ ಈಡೇರೋ ಅಂಥ ಸಾಧ್ಯತೆಗಳು ಇದ್ದಾವೆ. ಕುಂಡ್ಲಿ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಎಲ್ಲ 10, 11ರಲ್ಲಿ ನೋಡ್ರಿ, ಈಗ ನೀವು 1, 6, 10, 10, 11 ಸೂರ್ಯ 10, 11 ಕೊಡ್ತಾ ಇದ್ದಾನೆ. ಸೊ ಆ ರೀತಿಯಿಂದ ನೋಡಿದಾಗ ಇದು ದರ್ ಇಸ್ ಅ ಪಾಸಿಬಿಲಿಟಿ ಆಫ್ KAS ಕ್ಲಿಯರ್ ಆಗೋದು. ಸೂರ್ಯಂದು 10, 11 ಇರೋದಕ್ಕೆ ಅಲ್ಲಿ ಪಾಸಿಬಿಲಿಟಿ ಇದೆ. ಇದನ್ನ ಇಲ್ಲಿ ಬೇಸಿಕ್ ಲಗ್ನ ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಇವರು ಈ ಲಗ್ನ ಇಲ್ಲಾಗಿ ಇಲ್ಲಿಂದ ಇಲ್ಲಿಗೆ 7, 8, 9, 10 10ರ ಅಧಿಪತಿ 11ರಲ್ಲಿ ಬಂದಂಗಿದೆ. 10 ಅಂದರೆ ಸೂರ್ಯ 24 ಡಿಗ್ರಿಯಿಂದ ಲಗ್ನ ಸ್ಟಾರ್ಟ್ ಆಗೋದ್ರಿಂದ ಸೂರ್ಯ ಈ ಕಡೆ ಹೋಗಿದ್ದಾನೆ, ಬುಧ ಈ ಕಡೆ ಬಂದಿದ್ದಾನೆ. ಆಮೇಲೆ ಸ್ಯಾಟರ್ನು ಇಲ್ಲಿ ಉಚ್ಚ ಇದ್ರೂ ಡಿಗ್ರಿ ವೈಸ್ ತಗೊಂಡಾಗ 11ನೇ ಮನೆಗೆ ಹೋಗಿದ್ದಾನೆ. ಸೊ ಆ ಎಲ್ಲ ಒಂದು ಕಾರಣಗಳಿಂದ ದೆರ್ ಆರ್ ಸೋ ಮಚ್ ಗುಡ್ ಪಾಸಿಬಿಲಿಟೀಸ್ ಆರ್ ದೇರ್. ಆಮೇಲೆ ನಕ್ಷತ್ರ ವೈಸ್ ನೋಡಿದಾಗ ಅವರ ನಕ್ಷತ್ರದಲ್ಲಿ ಇವರ ನಕ್ಷತ್ರದಲ್ಲಿ ಆ ಪಾಸಿಬಿಲಿಟೀಸ್ ಸ್ವಲ್ಪ ಕಡಿಮೆ ಇದೆ. ಬಟ್ ಥರ್ಡ್ ಲೆವೆಲಲ್ಲಿ ಅಂದರೆ ಸ್ವಲ್ಪ ಕಷ್ಟದಿಂದ ಸಾಧ್ಯನಾ ನೋಡೋಣ. ಕಷ್ಟದಿಂದ ಸಾಧ್ಯನಾ ಅಂದರೆ ಈಗ ಸೂರ್ಯ ಗುರುವಿನ ನಕ್ಷತ್ರದಲ್ಲಿದೆ, ಚಂದ್ರ ಶುಕ್ರನ ನಕ್ಷತ್ರದಲ್ಲಿದೆ. ಗುರು ಯಾರ ನಕ್ಷತ್ರದಲ್ಲಿದ್ದಾನೆ? ಗುರು ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ. ಜ್ಯೇಷ್ಠ ಅಂದರೆ ಬುಧನ ನಕ್ಷತ್ರದಲ್ಲಿದೆ. ಆಮೇಲೆ ಶುಕ್ರ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿದೆ. ಅಂದರೆ ಚಂದ್ರ ಪೂರ್ವಾಷಾಢದಲ್ಲಿದೆ. ಇದು ಚಂದ್ರ ಶುಕ್ರನಲ್ಲಿದೆ, ಆಮೇಲೆ ಶುಕ್ರ ಸೂರ್ಯನಲ್ಲಿದೆ. ಸೊ ಈ ಒಂದು ಸ್ವಲ್ಪ ಕಷ್ಟಪಟ್ಟು ಇದನ್ನ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ
ಚಂದ್ರನಿಗೆ ಬೇಕಾದ ಆರಾಧನೆ ಮಾಡೋದು ಒಳ್ಳೆಯದು. ಅವನು ಈ ಲಿಂಕನ್ನು ಸ್ಥಾಪಿಸಿ ಕೊಡ್ತಾನೆ. ಬಟ್ ಅದೆಲ್ಲ ಬಿಟ್ಟರು ಇವರು ಉಳ್ದಂಗೆಲ್ಲ ಚೆನ್ನಾಗಿದೆ. ಗಣಪತಿ ಆರಾಧನೆ, ಬಿಕಾಸ್ ಕೇತು ಗುರುವಿನ ಜೊತೆಗೆ ಇರೋದ್ರಿಂದ ಗಣಪತಿ ಆರಾಧನೆ ಬಹಳ ಮಾಡೋದು ಒಳ್ಳೆಯದು. ಆಮೇಲೆ 7, 8, 9 ಗುರುವಿನ ದೃಷ್ಟಿ ಸೂರ್ಯನ ಮನೆ ಮೇಲಿದ್ದು ಇರೋದ್ರಿಂದ ಅದು ಒಂದು. ಸೂರ್ಯ ಗುರುವಿನ ನಕ್ಷತ್ರದಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಆ ಲೆವೆಲಲ್ಲಿ ಸೂರ್ಯ ಇಸ್ ಇನ್ ವಿಶಾಖ ನಕ್ಷತ್ರ. ಸೊ ಕೇತು ಗಣಪತಿ ಆರಾಧನೆ ಮಾಡಿ ಉಳ್ದಂಗೆ ಗುರು ಸ್ಟ್ರಾಂಗ್ ಆಗ್ತಾನೆ. ಸ್ಟ್ರಾಂಗ್ ಆಗಾದ್ಮೇಲೆ ಅವನು ಈ KESನ ಪಾಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಸಾಧ್ಯತೆ ಇದೆ. ಆಮೇಲೆ ಈಗ ಗುರುವಿನ ಇದನ್ನೇ ನಡೀತಾ ಇದೆ, ಭುಕ್ತಿ ನಡೀತಾ ಇದೆ. ಸೊ ಗುರುವನ್ನು ಎನೇಬಲ್ ಮಾಡ್ಕೊಳ್ಳಿ. ಏಪ್ರಿಲಲ್ಲಿ ಕುಂಭಕ್ಕೆ ಬರ್ತಾನೆ. ಕುಂಭಕ್ಕೆ ಗೋಚಾರದಲ್ಲಿ ಏನಾದರೂ ಅವನು ಸಹಾಯ ಬಂತು ಅಂದರೆ, ಗೋಚಾರದಲ್ಲಿ ಏನಾಗುತ್ತೆ, ಇಲ್ಲಿ ಕುಂಭಕ್ಕೆ ಬಂದರೆ ಕುಂಭದಿಂದ 7ನೇ ಮನೆ ಸೂರ್ಯನ ಮನೆ. ಅವಾಗೂ ಇದು ಗುರುಬಲ ಅಂತ ಹೇಳ್ತಾ ಇರ್ತಾರಲ್ಲ ಟಿವಿಯಲ್ಲಿ, ಅವಾಗ ಒಂದು ಗುರುಬಲ ಇವರಿಗೆ ಬರೋ ಸಾಧ್ಯತೆ ಇದೆ. ಆ ಗುರುಬಲ ಬಂದು ಏಪ್ರಿಲ್ 22 ಆದಮೇಲೆ ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಆಲ್ ದ ಬೆಸ್ಟ್. ಇದನ್ನ